ಈ ಬೆತ್ತದಿಂದ ಬರೋ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯ ಇರೋರಿಗೆ ಅನೇಕ ನೋವು ರುಜಿನ ಇರೋರಿಗೆ ನಮ್ಮ ಪುರೋಹಿತರುಗಳು ಅದನ್ನ ಮುಟ್ಟಿಸಿ ಆಶೀರ್ವಾದ ಮಾಡಿಸ್ತಾರೆ, ಅದನ್ನ ನೀವುಳಿಸ್ತಾರೆ. ಅದರಿಂದ ಅನೇಕ ಕಷ್ಟಗಳು ಪಾರವಾಗುತ್ತೆ. ಈ ಬೆತ್ತದ ಶಕ್ತಿ ಮಹತ್ವದ ಶಕ್ತಿ ಐತೆ. ಯಾಕೆಂದ್ರೆ ಜೈ ಗುರು ಶಾಂತೇಶಾಯ ನಮಃ, ಜಡೆ ಸಿದ್ದೇಶ್ವರ ಸ್ವಾಮಿಯೇ ನಮಃ, ಅಂಬಾ ಭವಾನಿಯೇ ನಮಃ. ಈ ಕಂದೀಕೆರೆಯಲ್ಲಿ ಶಾಂತವೀರ ಸ್ವಾಮಿ ಬಂದು ನೆಲೆಸಿದಾಗ ಅವರಲ್ಲಿ ಬೆತ್ತ ಮತ್ತು ಗಂಟಿನ ಮಹತ್ವದ ಬಗ್ಗೆ ತಮ್ಮ ಭಕ್ತವೃಂದದವರಿಗೆ ತಿಳಿಸಲು ಇಚ್ಛೆಪಡುತ್ತೇನೆ. ಈ ಬೆತ್ತ ಅಂದರೆ ಈ ಬೆತ್ತದೊಳಗಿರೋ ಅವರು ಪ್ರತಿದಿನ ಹಿಡ್ಕೊಂಡು ಓಡಾಡುತ್ತಿದ್ದ ಒಂದು ಬೆತ್ತ, ಕೋಲು, ಅದಕ್ಕೆ ಕೋಲು ಅಂತೀವಿ. ಈಗ ಅದು ಕೋಲು ಹೋಗಿ ಬೆತ್ತದ ರೂಪದಲ್ಲಿ ಬಂದಿದೆ. ಆ ಕೋಲನ್ನ ಹಿಡ್ಕೊಂಡು ಓಡಾಡ್ತಿರೋದು. ಈ ಕೋಲು ಅವರ ಕಾಲವಾದ ನಂತರ ಅಂದರೆ ಸ್ವಾಮಿಗಳು ಆತ್ಮವನ್ನು ಬಿಟ್ಟಾಗ ಕೃಷ್ಣಪ್ಪನ ಗುಡ್ಲಲ್ಲಿ ಈ ಸ್ವಾಮಿಯ ಆತ್ಮ ಅಲ್ಲಿದ್ದಾಗ ಈ ಕೃಷ್ಣಪ್ಪರು ಈ ಬೆತ್ತ ಮತ್ತೆ ಗಂಟನ್ನು ಒಳಗೆ ಇಟ್ಕೊಂಡಿದ್ರು. ಆ ಗಂಟು ಮತ್ತು ಬೆತ್ತವನ್ನು ಒಬ್ಬ ಭಕ್ತನಿಂದ ಹೊರ ತರಿಸಿ ಪೂಜೆ ಮಾಡಿಸಿ ಆ ನಂತರ ಆ ಗಂಟನ್ನ ಅವರ ಸಮಾಧಿಯ ಮುಂಬಾಕಿಟ್ಟು ಸಮಾಧಿ ಮಾಡಿದೀವಿ. ಯಾಕೆಂದ್ರೆ ಅದ್ರೊಳಗೆ ಏನಿತ್ತು ಏನಿಲ್ಲ ಅಂದ್ರೆ ಭಕ್ತರಿಗೆ ಗೊತ್ತಿಲ್ಲ, ಯಾರಿಗೆ ಜನ ಗೊತ್ತಿಲ್ಲ. ಆದ್ರೆ ಗೊತ್ತಿರೋರಿಗೆ ಅವರು ಪೂಜೆ ಮಾಡಂತಹ ಇಷ್ಟಲಿಂಗಗಳು, ತಾಯಿಯ ಪೂಜೆ ಮಾಡುವಂತ ಇವಳು ಅವರ ಪೂಜಾ ಸಾಮಗ್ರಿಗಳು ಇತರವಿದ್ದು ಅಷ್ಟೇ. ಅವರು ಅದನ್ನು ಯಾರ ತಲೂ ಮುಡಿಸ್ತಿರ್ಲಿಲ್ಲ. ಕಾಲವಾದ್ಮೇಲೆ ಆತ ಇಟ್ಕೊಂಡಿದ್ದ. ಆಗ ಒಬ್ಬ ಭಕ್ತಿನಿಂದ ಅವರಿಗೆ ಜ್ಞಾನೋದಯವಾಗಿ ಅವನ್ನ ಹೊರಗೆ ತಂದು ಇಟ್ಟಾಗ ಆ ಗಂಟನ್ನು ಒಳಗೆ ಇಟ್ಟು ನಾವು ಅವರ ಅಂತ್ಯಕ್ರಿಯೆಯ ಮುಂದೆ ಇಟ್ಟಿದ್ವಿ. ಅದನ್ನ ಯಾರು ತಗೊಂಡೋಗ್ಲಿಲ್ಲ, ಬಿತ್ತಲಿಲ್ಲ, ನೋಡ್ಲಿಲ್ಲ. ಎರಡನೇದು ಈ ಬೆತ್ತವನ್ನು ನಾವು ಹಿಂದ್ಗಡೆಗೆ ಕಟ್ಟಿಕೊಂಡು 15 ವರ್ಷ ಅದನ್ನ ಕಾಪಾಡಿಕೊಂಡು ಬಂದ ಮೇಲೆ ದಾವಣಗೆರೆ ಕಲ್ಲೇಶಪ್ಪ ಎಂಬ ಭಕ್ತರು ಅವರು ಇಲ್ಲಿ ಪ್ರತಿ ಭಕ್ತನಾಗಿ ನಡ್ಕೊಳ್ಳೋದ್ರಿಂದ ಅವರು ಕೂಡಿಕ್ಕಿದ ಹಣ 35,000 ಒಂದು ಸಾರಿ ತಂದು ನಮಗೆ ಏನು ಮಾಡಬೇಕು ಅಂತ ಕೇಳಿದಾಗ ಕಮಿಟಿಯವರಿಗೆ ನಾವು ಇದ್ದು ಗಂಗಾಧರಪ್ಪ ಅಂತ ನಾವು ಇದ್ದಾಗ ಅದನ್ನ ನಾವೇನು ಮಾಡೋದು ಬೇಡ, ಈ ಬೆತ್ತವನ್ನು ತಗೊಂಡು ಈಗ ಆಶೀರ್ವಾದದ ಬೆತ್ತ ಮಾಡ್ಸೋಣ ಅಂದ್ರು. ಅದಕ್ಕೆ ನಿಮ್ ಸಂತೋಷ, ನೀವೇನಾರ ಮಾಡ್ರಿ, ನಿಮಗೆ ಬಿಟ್ಟಿದ್ದು ಅಂದ್ರು. ಆಗ ನಾವು ಏಕಾಏಕಿ ಮಾಡೋದಕ್ಕೆ ಇಚ್ಛೆ ಇಲ್ದಲ್ಲಿ ಕಮಿಟಿಯವ್ರನ್ನ ಕರೆದು ನಾವೇ ಅವಾಗ ಅಧ್ಯಕ್ಷರಾಗಿದ್ದು ಕಮಿಟಿಯವ್ರನ್ನ ಕರೆಸಿ ಸ್ವಾಮಿ ಅಪ್ಪಣೆ ಕೇಳಿವು. ಈಗ ಬೆತ್ತ ಮಾಡಿಸ್ಬೇಕು ಅಂತ ಇದೀವಪ್ಪ, ನಿನ್ನ ಅನುಗ್ರಹ ಏನು ಅಂದಾಗ ಮಾಡ್ಸಪ್ಪ ಅಂತ ಅಪ್ಪಣೆ ಆಯ್ತು. ಬಲಗಡೆಗೆ ಅಪ್ಪಣೆ ಆದಾಗ ನಂತರ ಈ ಬೆತ್ತಕ್ಕೆ ಏನು ಕೊಡಬೇಕು? ಈಗ ಬೆತ್ತ ಒಬ್ಬೊಬ್ರು ಸ್ವಾಮಿಗಳಲ್ಲಿ ಸಿಂಹದ ರೂಪದ ದುಂಡುನೇ ಇರುತ್ತೆ, ಒಬ್ಬರು ಏನು ಇಲ್ದಲ್ಲ ಬೆತ್ತ ಮಾಡಿರ್ತಾರೆ, ಇನ್ನೊಬ್ರು ಬೇರೆ ಬೇರೆ ತರ ಮಾಡ್ತಾರೆ. ನಾವೇನು ಮಾಡಬೇಕು ಅಂತ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಬರ್ತಾ ಇರೋದು ಇಲ್ಲಿ ಅವರ ಈ ಜಾಗದ ಮೈಗೆ ಸರ್ಪ, ಅವ್ರ ಜೊತೆಯಲ್ಲಿ ಸರ್ಪರ ಜೊತೆ ಆಟ ಆಡೋರು, ಹಿಡ್ಕೊಳೋರು, ಅವ್ರು ಸ್ನಾನ ಮಾಡಿರೋದು ಸರ್ಪದ, ಇವ್ರು ಸ್ನಾನ ಮಾಡಿದ ನೀರಲ್ಲಿ ಸರ್ಪನೇ ಸ್ನಾನ ಮಾಡಿರೋದು. ಅಂತ ಶಕ್ತಿ ಇರೋವಂತ ಈ ಇದರಲ್ಲಿ ಏನ್ ಮಾಡಿಸ್ಬೋದು ಪ್ರಶ್ನೆ ಕೇಳಿದಾಗ ಸ್ವಾಮಿ ಈಗ ನಾಗಪ್ಪಂದು ಮಾಡ್ಸೋಣ ಮ್ಯಾಕೆ ಅಂತ ಕೇಳಿದೆ. ಆಯ್ತು ಮಾಡಿಸು ಅಂತ ಅಪ್ಪಣೆ ಆಯ್ತು. ಸರಿ, ನಾಗಪ್ಪನಲ್ಲಿ 3 ತರ ಇದೆ. ಒಂದೆಡೆ ಸರ್ಪ ಇದ್ದಿದೆ, 3 ಎಡೆ ಸರ್ಪ ಇದ್ದಿದೆ, 5 ಎಡೆ ಸರ್ಪದಿದೆ. ಯಾವ್ದು ಮಾಡ್ಸೋಣ ಅಂತ ಕೇಳಿದಾಗ ಆಮೇಲೆ ಒಂದು ಬೆಳ್ಳಿಯ ವಿಗ್ರಹದಲ್ಲಿ 5 ಎಡೆ ಸರ್ಪನ್ ಮಾಡಿಸಿಟ್ಟಿದ್ದು, ಅದು ತಲೆ ಮೇಲೆ ಇಟ್ಟಿದ್ದು, ಅದು ಮ್ಯಾಗ್ಲಿಂದ ಕೆಳಕ್ಕೆ ಅಪ್ಪಣೆ ರೂಪದಲ್ಲಿ ಬಂತು. ಅದು ನಾವು ಅಲ್ಲಿ ತೀರ್ಮಾನ ನೋಡಿ 5 ಎಡೆ ನಾಗಪ್ಪನ್ನೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಆ ತೀರ್ಮಾನ ಮಾಡ್ಕೊಂಡು ಯಾರಿಗೆ ಕೊಡಬೇಕು, ಇದು ಆರ್ಡಿನರಿ ಕೆಲಸಗಾರರಲ್ವಲ್ಲ ಅಂದ್ಕೊಂಡು ಕೇಳಿವು. ನಮಗೆ ಉತ್ಸವದ ಮೂರ್ತಿ ಮಾಡಿಕೊಟ್ಟಿದ್ದು ತಿಪ್ಟೂರವರು, ಅವ್ರಿಗೆ ಕೊಡೋಣ, ಇಲ್ಲ ಜಗಳೂರಾಗೆ ಅವ್ರು ದಾವಣಗೆರೆಗೆ ಯಾರು ಮಾಡಿಸಿ ಅಂತಾರೆ ಅವ್ರಿಗೆ ಕೊಡೋಣ ಅಂತ 3 ಭಾಗ ಕೊಡ್ತಂಗೆ ಕೇಳಿದಾಗ ತಿಪ್ಟೂರರಿಗೆ ಸ್ವಾಮಿ ಅಪ್ಪಣೆ ಆಯ್ತು. ಅವ್ರು ಕರೆಸಿ ಕೊಟ್ಟಾಗ ಅವರು ಈ ರೂಪದ ಭಗವಂತನ ಆಶೀರ್ವಾದ ಬೆತ್ತ ಮಾಡಿ ಅದ್ರೊಳಗೆ ಈಗ ಅವ್ರು ಹಿಡಿದು ಆಡ್ತಿದ್ದ ಬೆತ್ತನ ಇದ್ರೊಳಗಿದೆ. ಈ ಬೆತ್ತದಿಂದ ಬರೋ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯ ಇರೋರಿಗೆ ಅನೇಕ ನೋವು ರುಜಿನ ಇರೋರಿಗೆ ನಮ್ಮ ಪುರೋಹಿತರುಗಳು
ಅದನ್ನ ಮುಟ್ಟಿಸಿ ಆಶೀರ್ವಾದ ಮಾಡಿಸ್ತಾರೆ, ಅದನ್ನ ನೀವುಳಿಸ್ತಾರೆ. ಅದರಿಂದ ಅನೇಕ ಕಷ್ಟಗಳು ಪಾರುವಾತೆ. ಬೆತ್ತದ ಶಕ್ತಿ ಮಹತ್ವದ ಶಕ್ತಿ ಐತೆ. ಯಾಕೆಂದ್ರೆ ಗಂಟೊಳಗೆ ಏನಿತ್ತು ಅನ್ನೋ ಗೊತ್ತಿಲ್ಲ, ಗಂಟು ಅವರ ಬಡ್ಡೆಯಲ್ಲೇ ಇದೆ. ಈಗ ಅವ್ರ ಅಪ್ಪಣೆ ಕೊಡ್ತಾರಲ್ಲ, ಅದ್ರೊಳಗಿರೋ ಒಂದೊಂದು ಶಕ್ತಿಯನ್ನು ಹೊರ ತುಂಬುತ್ತಾರೆ ಅನ್ನೋದು ನಮ್ಮ ಊರಿನವರು, ನಮ್ಮ ಭಕ್ತರದ್ದು. ಯಾಕೆಂದ್ರೆ ಅವರಲ್ಲಿ ಕಳೆ ಏನಿದೆ, ಅವರಲ್ಲಿ ಪೂಜೆ ಮಾಡೋ ಸಾಮಗ್ರಿಗಳು ಇವತ್ತು ಪೂಜೆ ಅರ್ಹತೆ ಇದೆ ಅವ್ರ ಬಡ್ಡೆಯಲ್ಲೇ, ಅದರಿಂದಲೂ ಒಂದೊಂದೇ ಕೊಡ್ತಾರೆ. ಇಲ್ಲಿ ಬರೋ ಭಕ್ತಾದಿಗಳು ಪ್ರತಿಯೊಬ್ಬರು ಆಡಂಬರದ ಜನ ಇಲ್ಲ. ಇಲ್ಲಿ ಆ ಕಾಳಿ ಭೂ ಕಾಳಿ ಹೇಳಿಕೊಂಡು ದುಡ್ಡು ಮಾಡೋ ಮಠ ಅಲ್ಲ, ಸಾರ್ವಜನಿಕದ ಮಠ. ಜಾತಿ ಭೇದ ಕುಲ ಇಲ್ದ ಎಲ್ಲಾ ಜನಾಂಗದ ಏಕತೆ ಅಂತ ಬಾಳುವಂತ ಭಾಗ. ಅವರು ಅದೇ ರೀತಿ ಬಾಳಿ ಬದುಕಿ ನಮಗೆ ಆ ಮಾರ್ಗವನ್ನು ಕೊಟ್ಟು ಹೋದಂತ ಸ್ವಾಮಿ. ಅದರಿಂದ ಎಲ್ಲರಿಗೂ ನಾವು ಆ ಆಶೀರ್ವಾದ ಮಾಡ್ತೀವಿ. ಎಲ್ಲರಿಗೂ ಕಿರೀಟ ಇಡೋದು ಭಕ್ತರು ಮಾಡಿಸ್ಕೊಟ್ಟದ. ಅವನಿದು ಅಪ್ಪಣೆ ಕೇಳ್ತಾರೆ, ಅವರ ಅಪ್ಪಣೆಯ ತಕ್ಕಂತೆ ಅವರ ಇಷ್ಟಾರ್ಥವಾದಾಗ ಅವರು ಈಡೇರಿಸ್ಕೊಂಡು ಬಂದು ನಮಗೆ ಸಂಭಾವನೆ ರೂಪ ಅವ್ರು ಉಂಡಿಗೆ ಹಾಕ್ತವ್ರು, ಏನ್ ಮಾಡ್ತಾವೆ ಗೊತ್ತಿಲ್ಲ, ನಾವೇನು ಕೇಳಲ್ಲ, ಕೊಟ್ಟೋಗ್ತೀವಿ. ಬೆಳಿತೈತೆ. ಮೊದಲು 35 ವರ್ಷದಿಂದ 100 ರೂಪಾಯಿ ಕೊಟ್ಟು ಶ್ರೀಮಂತ ಆಗ್ತಿದ್ದು, ಈಗ ಅದೆಂಗಿಷ್ಟು ಬರುತ್ತೋ ಏನೋ ಗೊತ್ತಿಲ್ಲ. ಪ್ರತಿ ಧರ್ಮಸ್ಥಳದಲ್ಲಿ ಪ್ರತಿದಿನ ಹೆಂಗ ದಾಸೋಹ ಇಲ್ಲಿ ನಡೆಯುತ್ತೈತಿ. ಅವರು ನುಡಿದಂತ ಅನೇಕ ಶಕ್ತಿ ಸಾಮರ್ಥ್ಯಗಳು ಪವಾಡುಗಳು ಅಂದ್ರೆ ಒಂದಲ್ಲ. 35ನೇ ವರ್ಷದ ಈ ಜಾತ್ರೆ ಅಮೃತ ಅಕ್ಷರದಲ್ಲಿ ಬರೆದಿಡ್ಬೇಕು. ಯಾಕೆಂದ್ರೆ ಆ ಸ್ವಾಮಿಗೆ 5 kg ಬೆಳ್ಳಿಯಿಂದ ನಿಲುವಂಗಿ ಮಾಡಿಸಿದ್ರು. ಅವ್ರೇನೋ ಬಿಳೆ ಬಟ್ಟೆ ಬಿಳೆ ನಿಕ್ಕರಲ್ಲಿ ಇಟ್ಕೊಂಡು ಓಡಾಡ್ತಾರ, ಗಂಟು ಹೊತ್ಕೊಂಡು ಅದೇ ತದ್ರೂಪದ 5 kg ಬೆಳ್ಳಿಯಲ್ಲಿ ಮಾಡಿಸಿ ಆ ಸಮರ್ಪಣೆ ಮಾಡಿ ಆಂಧ್ರದಿಂದ ಭಕ್ತಾದಿಗಳು ಮಾಡಿಸಿ ಮೊನ್ನೆ ಅರ್ಪಿಸ್ಯಾರೆ. ಆಮೇಲೆ ಇಲ್ಲಿ ಓಡಾಡಕ್ಕೆ ಬಹಳ ತಂದಿತ್ತು. CC ರೋಡ್ ಬಹಳ ಸಾವಿರಾರು ಜನ ಸೇರ್ಕೊಂಡು ಫಂಕ್ಷನ್ ಮಾಡೋಂಥ CC ರೋಡ್ ಐತೆ. ಒಂದು 6 ಹೈಟೆಕ್ ರೂಮ್ಗಳು ಮಾಡಿದೆ ಬರೋ ಭಕ್ತಿಗಳಿಗೆ. ಯಾರಿಗೂ ಬಾಡಿಗೆ ಬಂಕ ಏನು ತಡಲ್ಲ. ಆ ರೀತಿ ಈ ಪವಿತ್ರವಾದ ಶಕ್ತಿಯಿಂದ ಇಲ್ಲಿ ನಮ್ಮೂರು ಇಂಪ್ರೂವ್ ಆಗೈತೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.